ಎಲ್ಲಪ್ಪ ಇವನು ಬರ್ತೀನಿ 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 ಅಂತ ಹೇಳ್ಬಿಟ್ಟು ಬರಲೇ ಇಲ್ವಲ್ಲ. ನಮ್ಮಪ್ಪ ಅಂತೂ ಮನೆಗಿಲ್ಲ. ಆರಾಮಾಗಿ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಗೂಬೆ ಇದ್ದಂಗೆ ಬರಲೇ ಇಲ್ಲ ಇವನಂತೂ. ಕಾದು 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 ಸಾಕಾಗೋಗ್ತಾಯ್ತು ನನಗಂತೂ. ನಾನು ಅವ್ರ ಮನೆ ಹತ್ರ ಮಾತ್ರ ಹೋಗ್ಬೇಡ ಅಂತೆ ತಮ್ಮ. ಅವ್ನು ಮಾತ್ರ ಇಲ್ಲಿಗೆ ಬರಬೇಕು. ಇವತ್ತು ಫಿಲಮ್ಗೆ ಹೋಗೋದಾ ಇಲ್ಲಾಂದರೆ ಹೋಟೆಲಿಗೆ ತಿನ್ನಕ್ಕೆ ಹೋಗೋದಾ? ನನಗೆ ಯಾಕೋ ಹೋಟೆಲಿಗೆ ತಿನ್ನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಬಿಟ್ಟು ಬರಬೇಕು. ಆದರೆ ಇವನು ಅಷ್ಟೊಳಗಡೆ ಬರಬೇಕಲ್ವಾ? ಇವನು ಬರ್ತಾನೋ ಬರಲ್ವೋ ಏನು ಕತೆನೋ. ಛೇ, ಏನು ಮಾಡೋದು? ನನ್ನಷ್ಟು ಅದೃಷ್ಟವಂತಲು ಈ ಊರಾಗೇನೇನೆ ಯಾರೂ ಇಲ್ಲ. ಯಾಕಂದರೆ ಸಾವುಕಾರ, ಇಡೀ ಊರಿಗೆ ಸಾವುಕಾರನ ಮಗ ನನ್ನ ಲವ್ ಮಾಡ್ತಾನೆ. ಅದೊಂದೇ ನನಗೆ ತುಂಬ ಖುಷಿ ವಿಚಾರ ಅಂತ ಹೇಳಿದ್ರೆ. ಯಾರು ಲವ್ ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ನನ್ನಂತೂ ತುಂಬಾ ಲವ್ ಮಾಡ್ತಾನಲ್ಲ, ಅಷ್ಟೇ ಸಾಕು. ಊರಾಗೆಲ್ಲ ಸಾವುಕಾರನ ಬೈಕೊಂಡ್ರು ಪರವಾಗಿಲ್ಲ. ನಾಳೆ ನಾನು ಸಾವುಕಾರ ಮನೆ ಸೊಸೆ, ಇಡೀ ಊರಿಗೇನೆ ಸಾವುಕಾತಿ. ನನ್ನ ಕನಸು ಆದಷ್ಟು ಬೇಗ ನೆರವೇರಲಿ. ಆಗ್ಲಿಂದ ಕಾಯ್ತಾ ಇದ್ದೀನಿ. ಇಷ್ಟು ಲೇಟಾಗಿ ಬಂದಿದೆಯಲ್ಲ ನೀನು? ಏನು ಮಾಡಲಿ ಚಿನ್ನ. ಮನೇಲಿ ಅಪ್ಪ ಯಾವಾಗೂ ಏನು ಮಾತಾಡಲ್ಲ, ಕೇಳಿದ ತಕ್ಷಣ ಕಳಿಸ್ಬಿಡ್ತಾರೆ. ನಮ್ಮಮ್ಮ ಯಾವಾಗ್ಲೂ 100 ಕ್ವಶನ್ಸ್ ಕೇಳ್ತಾರೆ. 100 ಕ್ವಶನ್ಸು ನನಗೂ ಆನ್ಸರ್ ಮಾಡಿ 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 ಬೇಜಾರು ಹೋಗ್ಬಿಟ್ಟೈತ ಅಮ್ಮನ ಹತ್ರ. ಏನು ಮಾಡಲಿ? ಸರಿ ಬಾ ಹೋಗೋಣ. ಅಲ್ಲ ಕಣೋ, ಒಂದು ಕಾಮಿಡಿ. ನಿಂಗೆ ಆಲ್ರೆಡಿ ಒಂದು 20 ವರ್ಷ ಆಗಿಲ್ವಾ? ಆದರೆ ನಿಮ್ಮ ಅಪ್ಪ ಯಾಕೆ 18 ವರ್ಷ ಆಗಿಲ್ಲ, ನನ್ನ ಮಗಂಗೆ 18 ವರ್ಷ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರಲ್ಲ? ನಮ್ಮ ಅಪ್ಪಂಗೆ ಲೆಕ್ಕ ಮಾಡೋಕ್ಕೂ ಅಷ್ಟೊಂದು ಗೊತ್ತಾಗಲ್ಲ. ನಮ್ಮಮ್ಮ ಅವ್ನಿಗೆ ಇನ್ನೂ 18 ಆಗಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೌದಾ ಸರಿ ಅಂತ ಸುಮ್ಮನೆ ಆಗ್ತಿರ್ತಾರೆ. ಅಯ್ಯೋ, ನಮ್ಮ ಮನೆದೊಂದು ದೊಡ್ಡ ಕಾಮಿಡಿ. ಸುಮ್ಮನೆ ಇರು, ಒಳ್ಳೆ ತಮಾಷೆ ಫ್ಯಾಮಿಲಿ. ಸರಿ, ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ಲಿ ನಿನ್ನ? ಎಲ್ಲಿಗೆ ಹೋಗೋಣ? ನೀನೇ ಹೇಳ್ತಾ ಇದ್ದಲ್ಲ ಫಿಲಮ್ಗೆ ಅಂತ ಹೇಳ್ಬಿಟ್ಟು. ಫಿಲಮ್ಗೆ ಹೋಗೋದಾ ಏನು? ಫಿಲಮ್ ಇವಾಗ ಯಾವುದು ಚೆನ್ನಾಗಿರೋದೇನು ರಿಲೀಸ್ ಆಗಿಲ್ಲ. ಯಾವುದಾದ್ರೂ ಚೆನ್ನಾಗಿರೋ ಮೂವಿ ರಿಲೀಸ್ ಆಗಿದ್ರೆ ಖಂಡಿತ ಹೋಗೋಣ ಅಂತ ಹೇಳ್ತಾ ಇದ್ದೆ. ಆದರೆ ಈಗ ಯಾವ ಮೂವಿನೂ ರಿಲೀಸ್ ಆಗಿಲ್ಲ. ನಂಗೆ ಯಾಕೋ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಬೇಕು ಅಂತ ಅನ್ನಿಸ್ತೈತೆ ಕಣೋ. ಹೋಗ್ಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟು ಬರೋಣ. ಹಾಗೇನೆ ಪಾರ್ಕ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾರ್ಕಲ್ಲಿ ಮಾತಾಡ್ಕೊಂಡು ಆಮೇಲೆ ಬೇಕಾದ್ರೆ ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಮನೆಗೆ ಬರೋಣ. ಸರಿನಾ? ಇವತ್ತಂತೂ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಐ ಲವ್ ಯು ಕಣೆ. ನನ್ನ ಕಣ್ಣೇ ಬಿದ್ದುಬಿಡ್ತದೆ. ಇನ್ನೊಂದು ಏನು ಅಂತಂದರೆ, ನಿಮ್ಮ ಅಪ್ಪಂಗೆ ವಿಚಾರ ಗೊತ್ತಿಲ್ವಲ್ಲ? ನಿಮ್ಮ ಅಪ್ಪಂಗೆ ಅಕಸ್ಮಾತ್ ಗೊತ್ತಾದರೆ ಏನು ಮಾಡ್ತೀಯಾ? ನಮ್ಮಿಬ್ರು ಲವ್ ವಿಚಾರ ಅಮ್ಮಂಗೆ ಗೊತ್ತಾಯ್ತಲ್ಲ. ಏನು ತೊಂದರೆ ಇಲ್ಲ. ನಿಮ್ಮ ಮನೆಗಂತೂ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಅಲ್ವಾ? ಬಿಡು. ಆದರೆ ನನ್ನಷ್ಟು ಲಕ್ಕಿ ಅಂತೂ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಿಮ್ಮ ಮನೆ ಸೊಸೆ ಆಗಬೇಕು ಅಂತ ತುಂಬ ಆಸೆ ನನಗಂತೂ. ಇನ್ನೂ ಯಾವಾಗ ಮದುವೆ ಮಾಡ್ಕೊಳ್ಳೋದು ನೀನು ನನ್ನ? ನಂಗೆ ಈ ಮದುವೆ ಗಿದ್ವೆ ಅವೆಲ್ಲ ಇಷ್ಟನೇ ಆಗಲ್ಲ. ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಏನು ಮಾಡಲಿ? ನಂಗೆ ಆ ಮದುವೆ ಅನ್ನೋ ಪದ ಕೇಳಿದ್ರೇ ಮೈಯೆಲ್ಲ ಉರಿತೈತೆ. ನನಗಂತೂ ಮದುವೆ ಮಾಡ್ಕೊಂಡು ನಮ್ಮ ಅಪ್ಪ ತಗ್ಲಾಕೊಂಡೈತೆ ನೋಡಿ ನಮ್ಮ ಅಮ್ಮನ. ಹಂಗೆ ತಗ್ಲಾಕೊಂಡು ಕಷ್ಟಪಟ್ಕೊಂಡು ಅದೆಲ್ಲನೂ ನನಗಂತೂ ಇಷ್ಟನೇ ಆಗಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಒಬ್ಬನೇ ಇರಬೇಕು. ಅಂದರೆ ನೀನು ಬಿಡ್ತೀನಿ ಅಂತಲ್ಲ, ಹಂಗೆ ಜೊತೆಗೆ ಓಡಾಡ್ಕೊಂಡಿರ್ಬೇಕು ಅನ್ನೋದನ್ನ ನನಗೆ ತುಂಬ ಇಷ್ಟ ನನಗಂತೂ. ನಾನು ಹಾಂ ನಡಿ ಮದುವೆ ಆಗ್ದಿರೋ ಥರ ಇಬ್ರು ಸುಮ್ಮನೆ ಇರಬೇಕಂತೆ. ನಡಿ ಹೋಗೋಣ ಬೇಗ. ಯಾವ ಹುಡುಗಿರ್ನಪ್ಪ ಮಾತಿಗೆ ಮುಂಚೆ ಮದುವೆ ಮಾಡ್ಕೊಳಲ್ವಾ ಅಂತಿತ್ತವೆ. ಮದುವೆ ಮಾಡ್ಕೊಂಡದ್ದು ಏನು ಮಾಡ್ತಾರೋ? ಮದುವೆ ಮಾಡ್ಕೊಂಡಿದ್ದಂಗೆ ಮಜಾ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕಿನ್ನೂ ಬೇಕಾ ಮದುವೆನಂತೆ ಮದುವೆ? ಈ ಮದುವೆಗಿದ್ವೆಲ್ಲ ನಮ್ಗೆ ಆಗೇ ಬರಲ್ಲಪ್ಪ. ನೆಮ್ಮದಿಯಾಗಿದ್ಬಿಡ್ಬೇಕು ಅಷ್ಟೇ, ಓಡಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು. ಯಾವಳು ನೋಡಿದ್ರು ಮದುವೆ. ದುಡ್ಡೈತೆ, ಎಂಜಾಯ್ ಮಾಡು, ಮಜಾ ಮಾಡು, ಖರ್ಚು ಮಾಡು, ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ವಲ್ಲ. ನನ್ನ ಮಗಳು ನಾನು ಹೇಳಿದ್ದೀನಿ, ಜಾಸ್ತಿ ಸುಮ್ಮನೆ ಮದುವೆ ಮಾಡ್ತೀನಿ ಹಾಗಂತ ಜಾಸ್ತಿ ಒಂದ್ಸತಿ ತಿರುಗ್ಬ್ಯಾಡ್ವೆ ಅಂದರೆ ತಿರುಗಿ ಹಂಗೆ ತಿರುಗ್ತಾಳೆ ಇವಳು. ನೋಡು, ನನಗೆ ಸಮೇತ ಹೇಳಿಲ್ಲ. ನಾನು ಮೊದಲಿಂದನೂ ಇಬ್ಬರೂ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೇ ತಪ್ಪಾಯಿತು ಅನ್ನಿಸ್ತೈತೆ. ಏನು ಯಾವಾಗೂ ತಿರುಗ್ತಾನೆ ಇರೋದೇನು ಕೆಲಸ? ಊರು ಜನದ ಕಣ್ಣು ಬಿದ್ದುಬಿಟ್ರೆ ಆಮೇಲೆ ಅವ್ರ ಅಪ್ಪ ಅಮ್ಮ ನಮ್ಮನೆ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಬಿಡ್ತಾರಾ? ಹೇಳು, ಬಿಡೋದು ಇಲ್ಲ, ಎಂಥದ್ದು ಇಲ್ಲ. 4 ಬಿಟ್ಟು ಇನ್ನೊಂದು ಮದುವೆ ಮಾಡಿಬಿಡ್ತಾರೆ ಅಷ್ಟೇ. ಇವ್ನಿಗೆ ಇವಾಗ ಎಷ್ಟು ವಯಸ್ಸು? ಇವ್ನಿಗಾಗಲೇ 22 ವರ್ಷ ಇವನಿಗೆ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ವರ್ಷ ಕಾದ್ಬಿಟ್ರೆ, 2-3 ವರ್ಷ ಕಾದ್ಬಿಟ್ರೆ ಒಂದು 25ಕ್ಕೆ ಮದುವೆ ಮಾಡ್ಬೋದಲ್ವಾ? ಅಷ್ಟೇ, ಕಾಯಲೇಬೇಕು. ನನ್ನ ಮಗಳಿಗೆ ಅಲ್ಲಿ ತನಕ ಮುಚ್ಕೊಂಡಿರಿ ಅಂದರೆ ಕೇಳೋದೇ ಇಲ್ಲ, ಕರೆಸ್ಕೊಳ್ಳೋದು, ಓಡೋಗೋದು ಅವನ ಜೊತೆ. ಯಾರನ್ನ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಏನಾರ ಹೆಚ್ಚು ಕಮ್ಮಿ ಆದರೆ ಅಯ್ಯೋ ಏನು ಮಾಡಬೇಕು? ಮನೆಗೆ ಬಾ, ಮಾಡ್ತೀನಿ ಬಿತ್ರಿ. ಯಾರ್ಲೇ ಶಾರ್ದಿ ಅದು? ಸಾವುಕಾರನ ಮಗ ಕಂಡಂಗೆ ಕಾಣ್ತಾವನೆ. ಅದೇ ನನ್ನ ಮಗಳದೇನೋ ಎಕ್ಸಾಮ್ದೇನೋ ಕೇಳಬೇಕಿತ್ತಂತೆ. ಅದಕ್ಕೆ ಈ ಸ್ಕೂಲ್ ತಕ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಯ್ತಾವ್ರೆ. ಹೊಸಿ ನಿನ್ನ ಮಗಳನ್ನ ಹುಷಾರಾಗಿರೋ ಕೇಳು. ಅವನನ್ನು ಮಾತಾಡ್ಸೋದು ಬೇಡ ಅಂತ ಹೇಳು. ಹಿಂಗೆ ಹೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವನು ಸರಿ ಇಲ್ವೇ? ಅವ್ನು ಸಾವುಕಾರನ ಮಗ 420ನಂತೆ ಎಲ್ಲ ಕುಲ್ಗೆಟ್ಟು ಹೋಗ್ಬಿಟ್ಟವನಂತ. ಆಗಲಿ ನೀನು ನನ್ನ ಮಗ ನೋಡ್ಬೇಕು. ಅವನು ಬೋಲ್ ಹುಡುಗಿಯರ ಜೊತೆ ತಿರ್ಗಾಡೋದು ಅದು ಇದು. ಈಗಾಗಲೇ ನೀನು ಕುಡಿಯೋದು ಮಾಡೋದು ಬೀಡಿಸೋದು ಎಲ್ಲ ಮಾಡ್ತಾನಂತೆ. ಯಾಕೆ ಬೇಕು? ನಮ್ಮ ಹುಡುಗಿಯರನ್ನ ನಾವು ಹುಷಾರಾಗಿ ಇಟ್ಕೋಬೇಕು. ಮೊದಲೇ ಸಾವುಕಾರ ನನ್ನ ಮಗ. ಸುಮ್ಮನೆ ಯಾಕೆ ಬೇಕು ಹೇಳು ನಮಗೆ? ಅಯ್ಯಯ್ಯಯ್ಯ,
ಸುಮ್ಕೋಗು. ಏನು ಹುಡುಗ ಜೊತೆ ತಿರುಗ್ತಾನಂತೆ, ನೀನೇನು ಕಂಡಿದ್ದು ಏನು ಹುಡುಗಿಯರ ಜೊತೆ ಎಲ್ಲ ತಿರುಗೋದನ್ನ ಯಾರು ಅಂದ್ರು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಕೂತ್ಕೋಬಾರ್ದು. ಯಾರು ಅಂತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಕೋಗು. ಎಂಥದೂ ಇಲ್ಲ. ನೀನು ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತೀಯ? ಹುಡುಗ ಭಾಳ ಒಳ್ಳೆ ಹುಡುಗನೇನಿಯ, ನನಗೆ ಗೊತ್ತಿಲ್ವೇ ನಾವು ಎಂತನು ಅಂತ. ಈಗ ಗೊತ್ತಾಗಕ್ಕಿಲ್ಲ, ಮುಂದೊಂದು ದಿನ ಗೊತ್ತಾಯ್ತದೆ ತಗ. ಸರಿ ಹೇಳು, ನಾನು ಹೋಯ್ತೀನಿ. ಸುಮ್ಮನೆ ಹಿಂಗೆ ಬಂದೆ ನೋಡಿದ್ನಲ್ಲ ಅದಕ್ಕೆ ಹೇಳ್ದೆ. ಊರಾಗಿರೋರಿಗೆಲ್ಲ ಹೊಟ್ಟೆ ಉರಿನೇನೆ. ನನ್ನ ಮಗಳು ಸಾವುಕಾರನ ಜೊತೆ ಓಡಾಡ್ಬಿಟ್ರೆ ಇನ್ನೇನು ಸಾವುಕಾರ ಮನೆ ಸೊಸೆಯಾಗಿ ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಊರಾಗಿರೋರಿಗೆಲ್ಲ ಹೊಟ್ಟೆ ಉರಿ. ಥು, ನಾನಂತೂ ಯಾವ ಜನ್ಮದ ಕರ್ಮ ಮಾಡಿದ್ನೋ ಕಣಮ್ಮ ನಾ ಕಾಣೆ. ಇಂಥ ದರಿದ್ರು ನನ್ನ ಮಗ ಗಂಡ ಸಿಗಕ್ಕೆ ಅದು ಯಾವ ಜನ್ಮದಾಗ ನಾನು ಕರ್ಮ ಮಾಡ್ಬಿಟ್ಟಿದ್ನೋ ದೇವ್ರಣೆ ನಾ ಕಾಣೆ. ಅನುಭವಿಸ್ತಿದ್ದೀನಿ ಅಂದರೆ ಶಾನೇನೇ ಅನುಭವಿಸ್ತಿದ್ದೀನಿ ಕಣಮ್ಮ ನಾನಂತೂ. ದೇವ್ರಣೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಮ್ಮ ದೇವ್ರಣೆ ನನ್ನ ಮಕ್ಕಳಿಂದ ನನಗಂತೂ. ಅಯ್ಯೋ ನನ್ನ ಗಂಡ ತುದಿ ಕಾಲ ನಿಂತವನೇ ಕಣಮ್ಮ, ನನ್ನ ಮಗನ ಹತ್ರ ಆಸ್ತಿ ಬರೆಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಅಲ್ಲ ಎಷ್ಟು ದಿನ ಅಂತ ತೊಳ್ತೀಯಮ್ಮಿ? ಆಗಲೇ ಅವ್ನಿಗೆ 22-23 ವರ್ಷ ನಾನು ನಿನ್ನ ಮಗಂಗೆ. ಹೂ ಕಣಮ್ಮ, ಈ ವರ್ಷ ಬಂದರೆ 22 ತುಂಬ 23ಕ್ಕೆ ಏನಿಯ ಬೀಳ್ತದೆ. ಏನು ನನ್ನ ಮಗಳು ವಯಸ್ಸಿನ ದೊಡ್ಡನಲ್ವೇ ಅವನು, ಒಂದು 3-4 ವರ್ಷ ದೊಡ್ಡನಿದ್ದ ಅವನು. ಅದು ಅವನಿಗೂ ಅವಳಿಗೂ ಅವ್ನಿಗಾಗಲೇ 22 ತುಂಬ್ತದಮ್ಮ. ನನ್ನ ಮಗಳಿಗೆ ಕಿತ್ತ 18 ತುಂಬ 19 ಆದರೆ ನನ್ನ ಮಗಂಗೆ 22 ಏನೋ ತುಂಬ 23 ಅನ್ನಿಸ್ತದೆ ಕಣಮ್ಮ. ಆದರೆ ನನ್ನ ಗಂಡಂಗೆ ಇನ್ನೂ 18 ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ. ನನ್ನ ಗಂಡಂಗೆ ಏನಾರ ಗೊತ್ತಾಯ್ತದ? ಏನೂ ಗೊತ್ತಾಗಿಲ್ಲ. ಅವನ ವಯಸ್ಸೇನು ಎಟ್ಟು ಗೊತ್ತಿಲ್ಲ. ಇನ್ನು ಮಕ್ಕಳು ವಯಸ್ಸಲ್ಲಿ ಗೆಪ್ತಿಕ್ಕತ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಈ ವರ್ಷ ಹೆಂಗೋ ನನ್ನ ಮಗನ ಜೋಪಾನ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಕಣಮ್ಮ. ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ ನನಗಂತೂ. ಅದು ಹೆಂಗೆ ಬರ್ಕೊಟ್ಬಿಡ್ತಾನೆ ಎಲ್ಲನೂ. ನಿನ್ನ ಮಗಳಿಗೂ ಸೇರ್ಕೋಬೇಕಲ್ಲ. ನಿನ್ನ ಮಗಳು ಎಲ್ಲೋಳೆ ಅಂತ ಪತ್ತೆ ಮಾಡಿದ್ರೆ ನೀನು ಕಳೆದೋಗ್ಬಿಟ್ಟೆ ಬಿಡು ನೀನಂತೂ. ನಾನು ಕಳೆದೋದೆ ಅಂತ ಹೇಳ್ತಿಲ್ಲ, ಇರು, ಏನಾಗಕ್ಕಿಲ್ಲ. ಟೇಮ್ ಬರ್ತದೆ, ಎಲ್ಲನೂ ಟೇಮ್ ಬರ್ತದೆ, ನೋಡ್ಕೊತೀನಿ. ನನ್ನ ಮಗಳಿಗೆ 18 ವರ್ಷ 19 ವರ್ಷ ಆದಾಗ ಬತ್ತಾಳೆ ಅಂತ ಹೇಳೋರೆ. ಇಷ್ಟು ದಿನನೇ ಕಾದಿದ್ದೀನಂತೆ, ಇನ್ನೊಂದು ಸ್ವಲ್ಪ ದಿನ ಕಾದ್ರೆ ನಮ್ಮ ಆಯ್ತದೆ, ಎಲ್ಲದಕ್ಕೂ ಒಂದು ದಾರಿ ಸಿಗ್ತದೆ. ನನ್ನ ಮಗ ಅಂತೂ ಪೋಲಿ ಎದ್ದೋಯ್ತವನೆ ಕಣಮ್ಮ, ನನ್ನ ಕೈಗಂತೂ ಸಿಗ್ತಿಲ್ಲ. ಯಾವಳನ ಸರಿಯಾಗಿರೋಳು ಬಂದು ಬೆಂಡ್ ಎತ್ತಬೇಕು ಅಂತ ಹೆಂಡ್ತಿ ಯಾವಳನ ಸಿಕ್ಬಿಟ್ರೆ ಅವಾಗ ಮುಚ್ಕೊಂಡು ಸೊರೈತಾನೆ. ಇಲ್ಲ ಅಂತ ಹೇಳಿದ್ರೆ ಇವನು ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ. ತಲೆ ಕೆಡಿಸ್ಕೊಬೇಡ ಮಗಳೇ, ದೇವರು ಯಾವುದೋ ರೂಪದಾಗ ಬಂದು ಹೆಂಗೆಂಗೋ ಕಾಪಾಡ್ತಾನಂತೆ. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಯ್ತು ಹೇಳು? ದೇವರು ಅನ್ನೋದಿದ್ರೆ ಬಂದೇ ಬರ್ತಾನೆ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನೋಡು, ಸ್ವರ್ಗಿ ಹಂಗಿದ್ದೋಳು ಹೆಂಗೆ ಆಗ್ಬಿಟ್ಟಿದ್ಯಾ ನೀನಂತನೂ. ಅದೇನೋ ಸಾವುಕಾರು ಅಂತ ಕೊಟ್ಟು ಮದುವೆ ಮಾಡಿಬಿಟ್ಟು ನಾನು ನಿಮ್ಮ ಅಪ್ಪ ಏನೋ ತಪ್ಪು ಮಾಡಿಬಿಟ್ವಿ ಬಿಡು. ನಾವು ತಪ್ಪು ಮಾಡಿದ್ವಿ, ನಮ್ಮದೇ. ಅದಕ್ಕೆ ನೀನು ಅನುಭವಿಸ್ತಿದ್ದೆ ಇವತ್ತು. ನಾನಂತೂ ನನ್ನ ಮಗನ ಕರೆದೆ, ಬಾರ್ಲಾ ಬಿಟ್ಬಿಟ್ಟು ಬರಲ್ಲ ಅಜ್ಜಿ ಮಂತಕ್ಕೆ ಹೋಗ್ಬಿಟ್ಟು ಬರೋಣ ಬಾರ್ಲಾ ಅಂದರೆ ನಾನು ಬರೋಕ್ಕಿಲ್ಲ, ಹಾಗೆ ಹಿಂಗೆ ಅಂತ ಮಗ ತಿರುಗಿಸ್ಕೊಂಡು ಹೊಂಟೋಗ್ಬಿಟ್ಟ ಕಣಮ್ಮ. ನೋಡು, ಅಲ್ಲಿಂದ ಲೆಕ್ಕಾಚಾರಿ ಜೊತೆ ಬಂದಂಗೆ ಆಯ್ತು ನಾನು. ಬಿಡು ಮಗಳೇ, ಒಂದು ಟೈಮ್ ಬರ್ತದೆ, ಎಲ್ರಿಗೂ ಬುದ್ಧಿ ಕಲಿಸ್ತದೆ. ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಇದು ಬಿಟ್ರೆ ನೀನು ಏನು ಹೇಳ್ತೀಯಾ? ಟೆನ್ಷನ್ ಮಾಡ್ಕೊಬೇಡ ಅಂತ ಬಿಟ್ಬಿಟ್ರೆ ನಿನ್ನ ಮಾಮಗೂ ಕ್ಯಾಕಸ್ ಕುಡಿಯೋಕ್ಕಾಗಲ್ವ ಬಂದಾಗ? ನೀನೇ ಮುದ್ದು ಮಾಡಿ ನಾಳೆ ಮಾಡಿರೋದು. ಓ ಸುಮ್ಕಿರಮ್ಮಿ, ಇದೊಳ್ಳೆ ಸಂದ ಕೇಳ್ತೀಯ? ನಾನು ಬೈಯೋಕ್ಕಾಯ್ತದೆ? ಬೈದ್ರೆ ಪಾಪ ಮಾಡ್ಕೊಳಕ್ಕಿಲ್ವೇ? ಸರೋಯ್ತು ಬಿಡು. ಊಟ ಎಲ್ಲ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಊಟ ಎಲ್ಲ. ನನಗಂತೂ ತುಂಬ 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 ಇಷ್ಟ ಆಯಿತು ನನಗಂತೂ. ಸರಿ ಮತ್ತೆ ಇನ್ನೇನು, ಮನೆಗೆ ಹೋಗೋದಷ್ಟೇನೆ ಅಲ್ಲ. ನೀನೊಂದು ನನಗೆ ಒಂದು ಕಿಸ್ ಕೊಡು ಅಂದ್ರೂ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀಯ. ನಾನು ಮಾತ್ರ ನೀನು ಕರ್ಕೊಂಡು ಬಂದುಬಿಟ್ಟು ಇಷ್ಟೆಲ್ಲನೂ ನಿನಗೆಲ್ಲ ಮಾಡ್ತೀನಿ, ನಿಂಗೆ ಶಾಪಿಂಗ್ ಮಾಡಿಸ್ತೀನಿ, ಎಲ್ಲ ಮಾಡ್ತೀನಿ. ನೀನು ನೋಡಿದ್ರೆ ಹಿಂಗೆ ಆಡ್ತೀಯ. ಸುಮ್ಮನೆ ಹೋಗೋ, ನನಗೆ ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಇದು ಮಾಡೋಕೆ ಹೋಗ್ಬೇಡ. ಕೊಡ್ತೀನಿ ಹೇಳು. ನೀನು ಇಷ್ಟೆಲ್ಲ ಮಾಡಿದ್ಯಾ ಆಮೇಲೆ ಅದನ್ನು ಕೊಡಲ್ವಾ? ಕೊಡ್ತೀನಿ ಹೇಳು. ನನಗೂ ನೀನಂದರೆ ಇಷ್ಟ. ನೀನು ನಾನು ಮದುವೆ ಮಾಡ್ಕೊಳ್ಳೋದೆ ತಾನೇ, ಅದಕ್ಕೆ ಹೇಳಿದ್ದು. ಆದಷ್ಟು ಬೇಗ ನನ್ನ ಮದುವೆ ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ನೀನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀಯ. ಮದುವೆ ಅಂದ್ರೇ ಇಷ್ಟ ಇಲ್ಲ ಅಂತೀಯ. ಮತ್ತೆ ನೀನು ಇದೆಲ್ಲ ತಪ್ಪು ತಾನೇ? ಮದುವೆ ಮಾಡ್ಕೊಂಬಿಡು, ಇಬ್ಬರು ಜೊತೆಗೇ ಇರ್ಬೋದು. ಮದುವೆ ಮಾಡ್ಕೊಂಡ್ರೆ ಒಬ್ಬರ ಜೊತೆ ಮಾತ್ರ ಇರಬೇಕು. ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಊರವ್ರ ಜೊತೆ ಎಲ್ಲ ಇರ್ಬೋದಲ್ಲ. ಏನು ಅಂದೆ? ಇನ್ನೂ ಟೈಮ್ ಬರಲಿ ಅಂದೆ. ನೋಡೋಣ ಆ ಟೈಮ್ ಯಾವಾಗ ಬರುತ್ತೋ. ನೀನು ಅದು ಯಾವಾಗ ನಾನು ಮದುವೆ ಮಾಡ್ಕೊತೀಯೋ ಎಲ್ಲ ನೋಡ್ತೀನಿ ನಾನು. ಟೈಮ್ ಬರಲಿ ಅಂತಿದ್ಯಾ? ಸರಿ ಹೇಳು, ಆ ಟೈಮ್ ಬರೋ ತನಕನೂ ಕಾದು ನೋಡ್ತೀನಿ. ಸರಿ ಬಾ, ಇವಾಗ ಹೋಗೋಣ. ನನಗೊಂದು ಜೊತೆ ಡ್ರೆಸ್ ಕೊಡ್ಸೋ. ಸರಿ ಆಯ್ತು, ಬಾ ಹೋಗೋಣ. ಸರಿ ಬಾ.